ರಾಜ್ಯದ ಹೆಸರಾಂತ ಮಠಕ್ಕೂ ತಟ್ಟಿದ ಯುದ್ಧದ ಎಫೆಕ್ಟ್. ಭಕ್ತರ ಪ್ರಸಾದ ತಯಾರಿಕೆಗೆ ಸೌದೆ ಒಲೆ ಮೊರೆ. ಎಸ್, ಸದ್ಯಕ್ಕೆ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಿಲ್ಲ. ಯುದ್ಧದ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದ್ದು ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಸಿಲಿಂಡರ್ಗಳ ಕೊರತೆಯಿಂದಾಗಿ ಹೋಟೆಲ್ ಉದ್ಯಮ ನೆಲಕಚ್ಚಿದ್ದು ಅದೆಷ್ಟೋ ಹೋಟೆಲ್ಗಳು ಬಂದ್ ಆಗಿವೆ. ಇದೀಗ ಯುದ್ಧದ ಎಫೆಕ್ಟ್ ಪ್ರಸಿದ್ಧ ಮಠಕ್ಕೂ ತಟ್ಟಿದ್ದು ಭಕ್ತರಿಗೆ ವಿತರಿಸುವ ಪ್ರಸಾದ ತಯಾರು ಮಾಡುವುದಕ್ಕೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಹೌದು, ರಾಜ್ಯದ ಪ್ರಸಿದ್ಧ ಮಠಗಳಲ್ಲಿ ಒಂದಾಗಿರುವ ಕೊಟ್ಟೂರಿನ ಸುಕ್ಷೇತ್ರ ಕೊಟ್ಟೂರು ಸ್ವಾಮಿ ಮಠಕ್ಕೂ ಯುದ್ಧದ ಎಫೆಕ್ಟ್ ತಟ್ಟಿದ್ದು ಸಿಲಿಂಡರ್ ಅಭಾವದಿಂದ ಭಕ್ತರ ಪ್ರಸಾದಕ್ಕೂ ಬಿಸಿ ತಟ್ಟಿದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಸುಕ್ಷೇತ್ರವಾಗಿರುವ ಕೊಟ್ಟೂರು ಸ್ವಾಮಿ ಮಠಕ್ಕೆ ನಿತ್ಯ ಸಾವಿರಾರು ಮಂದಿ ಭಕ್ತರು ಆಗಮಿಸುತ್ತಿದ್ದು, ಮಠಕ್ಕೆ ಬರುವ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆದರೆ ಇದೀಗ ಸಿಲಿಂಡರ್ ಅಭಾವದಿಂದಾಗಿ ಭಕ್ತರ ಪ್ರಸಾದ ತಯಾರಿಕೆಗೆ ಸಂಕಷ್ಟ ಎದುರಾಗಿದ್ದು, ಮಠದ ಸಿಬ್ಬಂದಿ ಸೌದೆ ಒಲೆಯನ್ನ ಆಶ್ರಯಿಸಿದ್ದಾರೆ. ಹೌದು, ದೇವಸ್ಥಾನದ ಆಡಳಿತ ಮಂಡಳಿ ಪರ್ಯಾಯವಾಗಿ ಕಟ್ಟಿಗೆ ತುಂಡುಗಳಿಂದ ಅಡುಗೆ ತಯಾರಿಸಿ ಭಕ್ತರಿಗೆ ವಿತರಣೆ ಮಾಡ್ತಿದ್ದಾರೆ. ಈ ಸಿಲಿಂಡರ್ ಇಲ್ಲದಕ್ಕೆ ಕಟ್ಟಿಗೆ ಒಲಿಮೆ ಮಾಡಕ್ಕೆ ಭಾಳ ಲೇಟ್ ಆಗ್ತೈತಿ. 15 ದಿವಸ ಆಯ್ತು. ಹೊಯ್ಗೆ ಜಳ ಒಂದು ಬಿಸಿಲೊಂದು ಭಕ್ತರಿಗೆ ಊಟ ಸಲ್ಲಿಸಲ್ಲ. ಅದರಿಂದ ಸಿಲಿಂಡ್ರಿಗೆ ಸ್ವಲ್ಪ ದಯಮಾಡಿ ಸಹಕಾರ ಮಾಡೋಕ್ಕಂತ ಇರುತ್ತೆ. ಒಟ್ಟಲ್ಲಿ ಯುದ್ಧದ ಬಿಸಿಯಿಂದ ಉಂಟಾದ ಸಿಲಿಂಡರ್ ಅಭಾವ ಹೋಟೆಲ್ ಉದ್ಯಮ ಮಾತ್ರವಲ್ಲದೆ ಮಠ, ದೇವಸ್ಥಾನಗಳಿಗೂ ತಟ್ಟಿದ್ದು ಸೌದೆ ಒಲೆಯನ್ನ ಆಶ್ರಯಿಸುವಂತಾಗಿದೆ. ಆದಷ್ಟು ಬೇಗ ಸಿಲಿಂಡರ್ ಅಭಾವ ಸಮಸ್ಯೆ ಅಂತ್ಯಗೊಂಡು ಸಾಮಾನ್ಯ ಜನರಿಗೆ ಎದುರಾಗಿರೋ ಸಂಕಷ್ಟ ದೂರವಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.